ಇನ್ನು ನೈಋತ್ಯ ಮುಂಗಾರು ಮಳೆ 4-5 ದಿನಗಳಲ್ಲಿ ಕೇರಳಕ್ಕೆ ಪ್ರವೇಶವನ್ನ ಮಾಡುತ್ತೆ ಅಂತೆ. ಸಾಮಾನ್ಯವಾಗಿ ಇದು ಜೂನ್ 1ನೇ ತಾರೀಕಿಗೆ ಬರ್ತಾ ಇತ್ತು ಕೇರಳ ಮುಂಗಾರಕ್ಕೆ. ಅದಾದ ನಂತರ ನಮ್ಗೆ ಈಗ ಬರ್ತಾ ಇತ್ತು. ಬಟ್ ಈಗ ಆಲ್ಮೋಸ್ಟ್ ಆಲ್ ಜೂನ್ 1ನೇ ತಾರೀಕು ಅಷ್ಟೊತ್ತಿಗೆ ಆವರಿಸ್ಕೊಂಡು ಬಿಡುತ್ತೆ. ಪೂರ್ವ ಮಳೆಗೆ ರಾಜ್ಯ ಬೆಚ್ಚಿ ಬಿದ್ದಿದೆ. ಈಗ 4ನೇ ತಾರೀಕುವರೆಗೂ ಕೂಡ ವರ್ಷಧಾರೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಸ್ವಲ್ಪ ಅಲರ್ಟ್ ಆಗಿರಿ, ಕಾರಣ ಕೆಲವು ಕಡೆಗಳೆಲ್ಲ ರೆಡ್ ಅಲರ್ಟ್ ಇದೆ. ಕರಾವಳಿ ಜಿಲ್ಲೆಗಳಲ್ಲಂತೂ ಭಾರಿ ಮಳೆ ಆಗಿದೆ. ಮಂಗಳೂರು ಏರ್ಪೋರ್ಟ್ನ ನೀರು ಏಕಾಏಕಿ ಬಂದು ಬಜ್ಪೆ ಸಮೀಪದ ಅದ್ದಿಪ್ಪಾಡಿಯ ಸಂಕೇಶ್ ಎಂಬಲ್ಲಿ ಮನೆಯೊಂದಕ್ಕೆ ಕೆಸರು ಮಿಶ್ರಿತ ನೀರು ನುಗ್ಗಿಬಿಟ್ಟಿದೆ. ಉಡುಪಿ ಬಹುತೇಕ ತಾಲೂಕುಗಳಲ್ಲೂ ಕೂಡ ಜೋರಾಗಿ ಮಳೆ ಆಗಿದೆ. ಮಣಿಪಾಲ ಗುಡ್ಡದಲ್ಲಿ 100 ಮೀಟರ್ನಷ್ಟು ರಸ್ತೆ ಬಿರುಕು ಬಿಟ್ಬಿಟ್ಟಿದೆ. ಇನ್ನು ಅಂಗಡಿಗಳಿಗೆ ಲೋಡ್ಗಟ್ಟಲೆ ಕೆಸರು ತುಂಬಿಕೊಂಡು ಬಂದಿದೆ. ಉತ್ತರ ಕನ್ನಡದ ಕುಮಟಾದಲ್ಲಂತೂ ಕುಮಟಾ ಸಿದ್ದಾಪುರ ರಸ್ತೆ ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ. ಶಿವಮೊಗ್ಗ, ಹಾಸನ, ಕೊಡಗು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಭಾಗಗಳಲ್ಲೂ ಕೂಡ ಜೋರು ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆ ಕೊಡ್ತಾ ಇರೋಂತಹ ಪೂರ್ವ ಮಾಹಿತಿ ಮತ್ತು ಲಭ್ಯವಿರಬಹುದಾದ ಉಪಗ್ರಹ ಚಿತ್ರಗಳನ್ನು ಆಧರಿಸಿ ಹೇಳೋದೇ ಆದರೆ ಹಲವಾರು ಉಪಗ್ರಹ ಚಿತ್ರಗಳು ಒಂದಲ್ಲ, ವಿಪರೀತವಾದ ಹೆವಿ ಕಾನ್ಸಂಟ್ರೇಷನ್ ಆಫ್ ರೈನ್ ಆದಂಗೆ ಕಾಣಿಸ್ತಾ ಇದೆ ಫಾರ್ ನೆಕ್ಸ್ಟ್ 3 ದಿನಕ್ಕೆ. ಪರ್ಟಿಕ್ಯುಲರ್ಲಿ ದಿ ವೆಸ್ಟರ್ನ್ ಸೈಡಿಂದ, ಭಾರತದ ಪಶ್ಚಿಮ ಭಾಗದಿಂದ ಕೆಳಗಡೆಯಿಂದ ಆಗಿರೋದು ಇದು ವಿಪರೀತ ಆದಂಗೆ ಇದೆ, ಕಾಣಿಸ್ತಾ ಇದೆ ಮ್ಯಾಪ್ಸಲ್ಲಿ, ವೆದರ್ ಮ್ಯಾಪ್ಸಲ್ಲಿ. ಯಾವ ಪ್ರಮಾಣಕ್ಕಿದೆ ಅಂತಂದರೆ ನಾಳೆ ನಾಳಿದ್ದು ಚೆಚ್ಚಾಕಿದ್ರೂ ಮಳೆ, ಯಾವ ಆಶ್ಚರ್ಯನೂ ಪಡಬೇಡಿ, ಆ ಪ್ರಮಾಣದಲ್ಲಿ ಇದೆ ಅದೀಗ. ಇದು ಮುಂಗಾರು ಪೂರ್ವ ಇವರು ಹೇಳ್ತಿದ್ದಾರೆ. ಇನ್ನು ಮುಂಗಾರು ಬಂದಾಗೇನಾಗತ್ತೆ, ಏನೂ ಆಗದೇನೂ ಇರ್ಬೋದು. ದ್ಯಾಟ್ ಈಸ್ ದಿ ಪ್ರಾಬ್ಲಮ್ ಆಫ್ ವೆದರ್ ಇವತ್ತು. ಯಾವಾಗ ಹೆಂಗಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ, ಎಸ್.